ಸಿರುಗುಪ್ಪ ನಗರದ ಪ್ರೌಢಶಾಲಾ ಆವರಣದಲ್ಲಿನ ವಸತಿ ನಿಲಯಗಳ ಕಸದ ತ್ಯಾಜ್ಯದಲ್ಲಿ ವಿಷ ಜಂತುಗಳು ಸೇರಿಕೊಳ್ಳುತ್ತಿದ್ದು, ಅಲ್ಲಿರುವ ಸುಮಾರು 4 ವಸತಿ ನಿಲಯಗಳಲ್ಲಿರುವ ಹಿಂದುಳಿದ ದಲಿತ ವಿದ್ಯಾರ್ಥಿಗಳ ಗೋಳು ಕೇಳುವವರು ಇಲ್ಲದಂತಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕ ವಿದ್ಯಾರ್ಥಿ ನಿಲಯಕ್ಕೆ ಅಂಟಿಕೊಂಡಿರುವ ಹೆಚ್ಚುವರಿ ಕೊಠಡಿಯ ಮುಂಭಾಗದಲ್ಲಿ ಆವರಣದಲ್ಲಿ ತ್ಯಾಜ್ಯದಲ್ಲಿ ಹಾಗೂ ಡಿ. ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ ಮುಂಭಾಗದಲ್ಲಿ ಕಸ ಹಾಗೂ ವ್ಯರ್ಥ ಸಸ್ಯಗಳ ಬೆಳೆದ ಜಾಗದಲ್ಲಿ ವಿಷಜಂತುಗಳು ಸೇರಿಕೊಳ್ಳುತ್ತಿದ್ದು, ಸಂಬಂಧಿಸಿದ ನಿಲಯ ಪಾಲಕರಾಗಲಿ ಇಲಾಖೆಗಳಾಗಲಿ ಗಮನ ಹರಿಸುತ್ತಿಲ್ಲ. ಸೋಮವಾರದಂದು ಸಾಯಂಕಾಲ ಹಾವು ತ್ಯಾಜ್ಯದಲ್ಲಿ ಸೇರಿಕೊಂಡಿದ್ದು, ಅದನ್ನು ಹಿಡಿದು ಸಾಯಿಸಲು ವಿದ್ಯಾರ್ಥಿ ನಿಲಯದ ಸಿಬ್ಬಂದಿಗಳು ಹರಸಾಹಸ ಪಡಬೇಕಾಯಿತು. ವಿದ್ಯಾರ್ಥಿ ನಿಲಯದಲ್ಲಿದ್ದ ನಿಲಯ ಪಾಲಕರಾದ ಮೌನೇಶ್ ಅವರು ಕಸ ವಿಲೇವಾರಿಗೆ ನಗರಸಭೆಗೆ ಮಾಹಿತಿ ನೀಡಲಾಗಿದೆ. ವಾಹನಗಳ ಸಮಸ್ಯೆಯಿಂದಾಗಿ ಅವರು ಬರುತ್ತಿಲ್ಲವೆಂದು ತಿಳಿಸಿದ್ದಾರೆ. ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕ ರಂಗಸ್ವಾಮಿ ಅವರನ್ನು ಸಂಪರ್ಕಿಸಿದಾಗ, ವಾರದ ಹಿಂದೆ ನಮಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ. ಅದು ಅವರ ಕಟ್ಟಡದ ದುರಸ್ತಿಯ ತ್ಯಾಜ್ಯವಾದ್ದರಿಂದ ಅವರೇ ವಿಲೇವಾರಿ ಮಾಡಬೇಕು, ನಮಗೆ ಸಂಬಂಧಿಸುವುದಿಲ್ಲವೆಂದು ಹಾರಿಕೆ ಉತ್ತರವನ್ನು ನೀಡಿದ್ದಾರೆ. ನಗರಸಭೆ ಆಯುಕ್ತರಾದ ಗಂಗಾಧರ ಅವರನ್ನು ಸಂಪರ್ಕಿಸಿದಾಗ, ಕಸವನ್ನು ಯಾರೇ ನೀಡಿದರೂ ಅದನ್ನು ಸ್ವೀಕರಿಸಬೇಕಾಗಿರುವುದು ನಮ್ಮ ಜವಾಬ್ದಾರಿ ಹಾಗೂ ಅದನ್ನು ಮರುದಿನವೇ ವಿಲೇವಾರಿ ಮಾಡಲಾಗುವುದು ಎಂದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಡ್ಡೇರು ಸಿದ್ದಯ್ಯ ಅವರು, ಒಂದು ಹಾವು ಬಂದರೆ ವರದಿ ಮಾಡುವಿರಾ? ಇರಲಿ ಬಿಡಿ, ವಿದ್ಯಾರ್ಥಿ ನಿಲಯಗಳ ಸುತ್ತಮುತ್ತಲಿನ ಆವರಣವನ್ನು ಸ್ವಚ್ಛಗೊಳಿಸಿ ನಾಳೆಯೇ ನಿಮಗೆ ಫೋಟೋ ಹಾಕುವುದಾಗಿ ಭರವಸೆ ನೀಡಿದರು. ಆದರೆ 2 ದಿನಗಳು ಕಳೆದರೂ ಕಸ ಮಾತ್ರ ಅಲ್ಲಿಯೇ ಬಿದ್ದಿದ್ದು, ಸುತ್ತಮುತ್ತಲು ಬೆಳೆದ ವ್ಯರ್ಥ ಸಸ್ಯ ಹಾಗೂ ಎಲ್ಲೆಂದರಲ್ಲಿ ಬಿದ್ದಿರುವ ತ್ಯಾಜ್ಯದಲ್ಲಿ ಹಾವುಗಳು ಬರುತ್ತಿರುವುದನ್ನು ಕಣ್ಣಾರೆ ಕಂಡರೂ ಸಹ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳ ನಡೆಯನ್ನು ಪ್ರಶ್ನೆ ಮಾಡಬೇಕಾದಂತಾಗಿದೆ. ಇನ್ನು ಯಾರಿಗೆ ಏನಾದರೂ ಅವರಿಗೇನು ಸಮಸ್ಯೆ? ತಮ್ಮ ಮಕ್ಕಳು ಮಾತ್ರ ಸಕಲ ಸೌಲಭ್ಯಗಳುಳ್ಳ ಖಾಸಗಿ ಶಾಲಾ ವಸತಿ ನಿಲಯಗಳಲ್ಲಿ ಓದಿಸುತ್ತಾರೆ. ಬಡ ಮಕ್ಕಳ ಗೋಳು ಕೇಳುವವರು ಯಾರೆಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಆವರಣದೆಲ್ಲೆಡೆ ಕಸ ಹೆಚ್ಚಾಗಿದ್ದು, ವಾಯು ವಿಹಾರಿಗಳಿಗೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಇಲಾಖೆಗಳು, ಜಿಲ್ಲಾ ಮಟ್ಟದ ಆಫೀಸರ್ಸ್ ಈ ಬಗ್ಗೆ ಗಮನ ವಹಿಸಿ ಅಪಾಯದ ಮುನ್ನವೇ ಎಚ್ಚೆತ್ತು ವಸತಿ ನಿಲಯಗಳ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಯ ಗಮನ ವಹಿಸಬೇಕೆಂಬುದು ಪೋಷಕರ ಒತ್ತಾಯವಾಗಿದೆ. ನಮ್ಮದು ಹೆಚ್ಚುವರಿ ಕಟ್ಟಡ ರಿಪೇರಿ ನಡೆಸಿದಲ್ರಿ, ಇಲ್ಲಿ ಹೊರಗಡೆ ತುಂಬ ಹಾಕಿದ್ವಿ. ಆಮೇಲೆ ಮುನ್ಸಿಪಾಲ್ಟರ್ ಮೊನ್ನೆ ಹೇಳಿದ್ವಿ, ನಾಳೆ ಕಳಿಸ್ತು ಅಂತೇಳಿ. ಅಲ್ಲ ಸರ್, ಪಕ್ಕದಲ್ಲೆಲ್ಲ ಹಾಸ್ಟೆಲ್ ಇದಾವೆ, ಹುಡುಗರು ಇದಾವೆ ಅಲ್ಲ ಹೇಳಿ ನಾಳೆ ಬೆಳಗ್ಗೆ ಕಳಿಸ್ತೀನಿ ಅಂತ ಅಂದಾರೆ ಸರ್. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.